ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೇವರು ಎನ್ನುವುದು ನಿರಾಕಾರ ಸ್ವರೂಪದ ಒಂದು ದಿವ್ಯ ಚೇತನ. ಅದರ ಒಂದು ಭಾಗವೇ ಜೀವಿಗಳಾಗಿವೆ. ಅದುವೇ ಅಹಂ ಬ್ರಹ್ಮಾಸ್ಮಿ ಎಂಬ ತತ್ವವನ್ನು ಪ್ರತಿಪಾದಿಸಿ ಅದ್ವೈತ ಪಂಥದ ಸಂಸ್ಥಾಪಕರೆಂದು ಪ್ರಸಿದ್ಧಿ ಪಡೆದಿರುವವರು ಆದಿಗುರು ಶಂಕರಾಚಾರ್ಯರು. ಹಿಂದೂ ಧರ್ಮದ ಉಳಿವಿಗೆ ಶ್ರಮಿಸಿದ ಮಹಾನ್ ಚೇತನ. ಅವರು ಸ್ಥಾಪಿಸಿದ 4 ಪವಿತ್ರ ಪೀಠಗಳು ಅಥವಾ ಮಠಗಳ ಕುರಿತು ತಿಳಿದಿರುವಂಥದ್ದೇ. ಜಗತ್ಪೀಠಗಳು ಎಂದು ಕರೆಯಲಾಗುವ ಆ 4 ಪವಿತ್ರ ಸನ್ನಿಧಿಗಳು ಪ್ರಮುಖವಾದ 4 ದಿಕ್ಕುಗಳಿದ್ದು ಇರುವ 4 ವೇದಗಳನ್ನು ಪ್ರತಿನಿಧಿಸುತ್ತವೆ. ಈ ಪೀಠಗಳನ್ನು ಧರ್ಮ ಪ್ರಸಾರಕ್ಕಾಗಿ ಜನರ ಒಳಿತಿಗಾಗಿ ಸ್ಥಾಪಿಸಿದ್ದ ಶಂಕರಾಚಾರ್ಯರು ತಮ್ಮ ಶಿಷ್ಯ ವೃಂದದಲ್ಲಿದ್ದ ಮುಖ್ಯ 4 ಶಿಷ್ಯರನ್ನ ಈ 4 ಪೀಠಗಳಿಗೆ ಪೀಠಾಧಿಕಾರಿಗಳನ್ನಾಗಿ ನೇಮಿಸಿದ್ರು. ಬನ್ನಿ ಹಾಗಿದ್ರೆ ಆ 4 ಜಗತ್ಪೀಠಗಳು ಯಾವುವು ಹಾಗೂ ಅವುಗಳು ನೆಲೆಸಿರುವುದು ಎಲ್ಲೆಲ್ಲಿ, ಆ ಪೀಠಗಳ ಹಿಂದಿನ ಅಗೋಚರ ಶಕ್ತಿಯಾದರೂ ಯಾವುದು ಅನ್ನೋದನ್ನ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಿಂದೆ ಸನಾತನ ಧರ್ಮಕ್ಕೆ ಕಂಟಕವಾಗಿದ್ದ ಅಂಶಗಳನ್ನ ಒಂದೊಂದಾಗಿ ವಿವರಿಸುತ್ತಾ ಬಂದಿದ್ದ ಆದಿಶಂಕರರು ಅದ್ವೈತ ತತ್ವವನ್ನ ಎಲ್ಲೆಡೆ ಸಾರುವ ಉದ್ದೇಶದಿಂದ ಹಾಗೂ ಸನಾತನ ಧರ್ಮದ ಪ್ರಸಾರಕ್ಕಾಗಿ ವೇದಾದಿಗಳ ತಿರುಳನ್ನ ಜನರಿಗೆ ತಿಳಿ ಹೇಳಬೇಕೆಂಬ ಸದುದ್ದೇಶದಿಂದ 4 ದಿಕ್ಕುಗಳಲ್ಲಿ ವೇದಾಧ್ಯಯನ ಪೀಠಗಳನ್ನು ಸ್ಥಾಪಿಸಲು ನಿರ್ಧರಿಸಿ ಅದಕ್ಕಾಗಿ ಪವಿತ್ರತೆಯಿಂದ ಕೂಡಿರುವ ಸ್ಥಳಗಳ ಹುಡುಕಾಟದಲ್ಲಿದ್ದರು. ತುಂಗಾ ನದಿ ತಟದಲ್ಲಿ ನೆಲೆಸಿರುವ ಹಾಗೂ ಋಷ್ಯಶೃಂಗ ಋಷಿಗಳು ನೆಲೆಸಿದ್ದಂತಹ ಶೃಂಗೇರಿಯ ಕುರಿತು ಶಂಕರರಿಗೆ ಜ್ಞಾನ ದೃಷ್ಟಿಯಲ್ಲೇ ತಿಳಿದಿತ್ತು. ಹಾಗೂ ಈ ಸ್ಥಳವನ್ನ ಹುಡುಕುತ್ತಾ ಆದಿಶಂಕರರು ಒಂದೊಮ್ಮೆ ಶೃಂಗೇರಿಗೆ ಆಗಮಿಸಿಯೇ ಬಿಟ್ರು. ಹೀಗೆ ಬಂದ ಶಂಕರರಿಗೆ ಇಲ್ಲೊಂದು ವಿನೂತನ ಅನುಭವವಾಯಿತು. ಅದೇನೆಂದ್ರೆ, ಕಡು ಬಿಸಿಲಿನಲ್ಲಿ ಪ್ರಸವ ವೇದನೆಯಲ್ಲಿದ್ದ ಕಪ್ಪೆಯೊಂದಕ್ಕೆ ನೆರಳಾಗಿ ದೊಡ್ಡ ಸರ್ಪವೊಂದು ತನ್ನ ಹೆಡೆ ಬಿಚ್ಚಿ ನಿಂತು ಆರೈಕೆ ಮಾಡುತ್ತಿತ್ತು. ನೈಸರ್ಗಿಕವಾಗಿಯೇ ಬದ್ಧ ಶತ್ರುಗಳಾದವರು ಇಂತಹ ಒಂದು ಸ್ಥಳದಲ್ಲಿ ಅನುಬಂಧದಿಂದಿರುವುದನ್ನು ಕಂಡ ಶಂಕರರು ಸ್ಥಳದ ಮಹಿಮೆ ಹಾಗೂ ಪಾವಿತ್ರ್ಯಕ್ಕೆ ಮಾರು ಹೋಗಿ ಇಲ್ಲಿಯೇ ಪೀಠ ಸ್ಥಾಪಿಸಬೇಕೆಂದು ನಿರ್ಧರಿಸುತ್ತಾರೆ. ಆಚಾರ್ಯ ಶಂಕರರಿಂದ ಪ್ರಪ್ರಥಮವಾಗಿ ಸೃಷ್ಟಿಸಲ್ಪಟ್ಟಿರುವುದು ಶೃಂಗೇರಿಯ ದಕ್ಷಿಣಾನ್ಮಯ ಪೀಠ. ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ನಡುವೆ ಈ ಕ್ಷೇತ್ರವಿದೆ. ನಾರಾಯಣ ಸ್ವರೂಪಳೆನಿಸಿರುವ ತುಂಗೆ ಈ ಕ್ಷೇತ್ರದಲ್ಲಿ ಹರಿದು ಇಲ್ಲಿಯ ನೆಲವನ್ನ ಪಾವನಗೊಳಿಸಿದ್ದಾಳೆ. ತುಂಗಾ ನದಿಯ ಬಲದಂಡೆಯಲ್ಲಿಯೇ ಮಠದ ಸ್ಥಾಪನೆಯಾಗಿದೆ. ಈ ಮಠದ ಮೇಲ್ವಿಚಾರಣೆ ಆಚಾರ್ಯರ ಪ್ರಧಾನ ಶಿಷ್ಯರಾಗಿದ್ದಂತಹ ಸುರೇಶ್ವರಾಚಾರ್ಯರಿಗೆ ಸೇರಿತ್ತು. ಇವರೇ ಈ ಮಠದ ಪ್ರಥಮ ಆಚಾರ್ಯರಾದವರು. ದಕ್ಷಿಣ ಭಾರತದ ಪಂಚ ದ್ರಾವಿಡ ಪ್ರದೇಶಗಳು ಈ ಮಠದ ಶಾಸನಕ್ಕೆ ಒಳಪಟ್ಟಿವೆ. ಶೃಂಗಗಿರಿ ಎಂಬ ಹೆಸರೇ ಕಾಲಾನುಕ್ರಮದಲ್ಲಿ ಶೃಂಗೇರಿ ಎಂದಾಗಿದೆ. ಈ ಕ್ಷೇತ್ರ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಗಂಗಾ ಸ್ನಾನ ತುಂಗಾಪಾನ ಎಂಬ ನಾಣ್ಣುಡಿಯಿಂದ ಪ್ರಸಿದ್ಧಿಯಾಗಿರುವ ತುಂಗಾ ನದಿ ಸುತ್ತಲೂ ಹರಡಿರುವ ಮಲೆನಾಡಿನ ವನಸಿರಿಯು ರಮಣೀಯವಾದ ಹಸಿರಾದ ಗುಡ್ಡ ಬೆಟ್ಟಗಳು ಜೊತೆಗೆ ಆಚಾರ್ಯರ ಆಧ್ಯಾತ್ಮ ಕಾರ್ಯಗಳ ನೆಲೆಬೀಡು ಇವುಗಳಿಂದ ಈ ಕ್ಷೇತ್ರದ ಸೌಂದರ್ಯ ಪಾವಿತ್ರ್ಯತೆಗಳು ಇಮ್ಮಡಿಗೊಂಡಿವೆ. ಯಜುರ್ವೇದದ ಸಂಬಂಧವನ್ನ ಹೊಂದಿರುವ ಈ ಪೀಠದ ಪ್ರಥಮ ಆಚಾರ್ಯರೇ ಸುರೇಶ್ವರಾಚಾರ್ಯರು. ಇನ್ನು ನಂತರದ್ದು ಪೂರ್ವಾನ್ಮಯ ಪೀಠ. ಇದಿರೋದು ಒರಿಸ್ಸಾ ರಾಜ್ಯದ ಜಗನ್ನಾಥಪುರಿ ಕ್ಷೇತ್ರದಲ್ಲಿ. ಮಹೋದಧಿ ಅಂದ್ರೆ ಪೂರ್ವ ಸಮುದ್ರದ ತೀರದಲ್ಲಿರುವ ಈ ಪೀಠವೇ ಗೋವರ್ಧನ ಪೀಠ. ಈ ಪೀಠದ ಪ್ರಥಮ ಆಚಾರ್ಯರು ಹಸ್ತಮಾಲಿಕರು. ಋಗ್ವೇದದ ಸಂಬಂಧವನ್ನ ಹೊಂದಿರುವ ಈ ಮಠದ ಶಾಸನಾಧೀನಕ್ಕೆ ಭಾರತದ ಪೂರ್ವ ದಿಕ್ಕಿನ ಭಾಗಗಳು ಸೇರಿವೆ. ಪಶ್ಚಿಮಾನ್ವಯ ಪೀಠವೇ ಶಾರದಾ ಪೀಠ. ಇದು ಗುಜರಾತ್ ರಾಜ್ಯದ ಕಾಥೇಯವಾಡದಲ್ಲಿರುವ ದ್ವಾರಕಾ ಕ್ಷೇತ್ರದಲ್ಲಿ ರತ್ನಾಕರದ ಪಶ್ಚಿಮ ಸಮುದ್ರ ತೀರದಲ್ಲಿದೆ. ಈ ಪೀಠದ ಪ್ರಥಮ ಆಚಾರ್ಯರು ಪದ್ಮಪಾದರು. ಸಮಾವೇದದ ಸಂಬಂಧ ಹೊಂದಿರುವ ಈ ಮಠದ ಶಾಸನಕ್ಕೆ ಭಾರತದ ಪಶ್ಚಿಮ ಭಾಗದ ದೇಶಗಳು ಒಳಪಟ್ಟಿವೆ. ಉತ್ತರ ದಿಕ್ಕಿನ ಹಿಮವತ್ ಪರ್ವತ ಶ್ರೇಣಿಯಲ್ಲಿ ನೆಲೆಗೊಂಡಿರುವ ಉತ್ತರಾನ್ಮಯ ಪೀಠವೇ ಜ್ಯೋತಿರ್ಮಠ ಪೀಠ. ಇದನ್ನ ಜೋಶಿಮಠ ಎಂದು ಕರೆಯುವ ವಾಡಿಕೆಯೂ ಇದೆ. ಇಲ್ಲಿರುವ ಪವಿತ್ರ ತೀರ್ಥ ಅಲಕಾನಂದ ನದಿ. ಈ ಮಠದ ಪ್ರಥಮ ಆಚಾರ್ಯರು ತೋಟಕಾಚಾರ್ಯರು. ಅಥರ್ವರ್ಣ ವೇದಕ್ಕೆ ಸಂಬಂಧಪಟ್ಟಿರುವ ಈ ಮಠದ ಶಾಸನಕ್ಕೆ ಭಾರತದ ಉತ್ತರ ಭಾಗದ ಪ್ರದೇಶಗಳು ಒಳಪಟ್ಟಿವೆ. ಜ್ಯೋತಿರ್ಮಠವಿರುವ ಪ್ರದೇಶದಿಂದ ಉತ್ತರಕ್ಕೆ ಸುಮಾರು 20 ಮೈಲಿಗಳ ದೂರದಲ್ಲಿ ಬದರಿನಾಥ ಕ್ಷೇತ್ರವಿದೆ. ಶ್ರೀ ಶಂಕರಾಚಾರ್ಯರು ತಮ್ಮದೇ ಆದಂತಹ ಯಾವ ಮತವನ್ನು ಸ್ಥಾಪಿಸಲಿಲ್ಲ. ಅವರು ಮಾಡಿದ ಪ್ರಮುಖ ಕಾರ್ಯವೆಂದರೆ ವೈದಿಕ ಮತದ ಪುನರುಜ್ಜೀವನ ಮತ್ತು ಅದ್ವೈತ ತತ್ವ ಪ್ರತಿಪಾದನೆ. ಅವರ ಆವಿರ್ಭಾವವಾದ ಕಾಲದಲ್ಲಿ ನಾಸ್ತಿಕ ಮತಗಳೇ ಭಾರತದಲ್ಲಿ ತಾಂಡವವಾಡುತ್ತಿದ್ವು.
ಮಾತ್ರವಲ್ಲದೆ ಮದ್ಯ ಸೇವನೆ, ಮಾಂಸಾಹಾರ, ನರಬಲಿ ಮೊದಲಾದ ದುಷ್ಟ ಪದ್ಧತಿಗಳಿಂದ ಕೂಡಿದ್ದಂತಹ ತಾಂತ್ರಿಕ ಮತಗಳು ಆಚರಣೆಯಲ್ಲಿದ್ದವು. ಆಚಾರ್ಯರು ಆ ಎಲ್ಲ ಮತಗಳನ್ನು ಖಂಡಿಸಿ ಆ ಮತಗಳ ಮುಖಂಡರನ್ನ ವಾದದಲ್ಲಿ ಪರಾಭವಗೊಳಿಸಿ ನಶಿಸಿ ಹೋಗುತ್ತಿದ್ದ ವೈದಿಕ ಮತವನ್ನ ಪುನರುಜ್ಜೀವನಗೊಳಿಸುತ್ತಾರೆ. ಇಷ್ಟೇ ಅಲ್ಲದೆ ತಾಮಸ ವಿಧಿ ವಿಧಾನಗಳಿಂದ ಕೂಡಿದ್ದಂತಹ ತಾಂತ್ರಿಕ ಮತಗಳನ್ನು ಶುದ್ಧೀಕರಿಸಿ ಸಾತ್ವಿಕ ರೂಪಕ್ಕೆ ಪರಿವರ್ತಿಸುತ್ತಾರೆ. ತತ್ಫಲವಾಗಿ ಆಚಾರ್ಯರಿಗೆ ಷಣ್ಮತ ಸ್ಥಾಪನಾಚಾರ್ಯರೆಂಬ ಬಿರುದು ಸಂದಿತ್ತು. ಇಡೀ ಭಾರತದಲ್ಲಿ ವೈದಿಕ ಮತವು ಇಂದಿಗೂ ಅವಿಚ್ಛಿನ್ನವಾಗಿ ಮತ್ತು ಸಂಪ್ರದಾಯ ಬದ್ಧವಾಗಿ ನಡೆದು ಬರ್ತಿದೆ. ಈ ಒಂದು ಸಂಪ್ರದಾಯವನ್ನ ಭದ್ರವಾದ ತಳಹದಿಯ ಮೇಲೆ ನಿಲ್ಲಿಸಿ ಆಚರಣೆಯಲ್ಲಿ ತಂದವರು ವಿಭೂತಿ ಪುರುಷರಾದ ಆಚಾರ್ಯ ಶಂಕರ ಭಗವತ್ಪಾದರು. ಮಹಾಪುರುಷರಾದ ಆಚಾರ್ಯರ ಆವಿರ್ಭಾವ ಆಗದೇ ಇದ್ದಿದ್ದರೆ ಇಂದು ಸನಾತನ ಧರ್ಮದ ಹೆಸರೇ ಇಲ್ಲವಾಗಿರುತ್ತಿತ್ತು. ವೈದಿಕ ಧರ್ಮವನ್ನ ಉದ್ಧರಿಸುವ ಮೂಲಕ ಅವರು ಮಾಡಿರುವ ಉಪಕಾರಕ್ಕಾಗಿ ಪ್ರತಿಯೊಬ್ಬ ಹಿಂದುವಾದವನು ಅವರಿಗೆ ಋಣಿಯಾಗಿರಲೇಬೇಕು. ಶ್ರೀ ಶಂಕರಾಚಾರ್ಯರು ಮಾಡಿದ ಮತ್ತೊಂದು ಮಹತ್ ಸಾಧನೆ ಎಂದರೆ ಅದ್ವೈತ ತತ್ವ ಪ್ರತಿಪಾದನೆ. ಈ ತತ್ವವನ್ನ ಅವರೇನು ಹೊಸದಾಗಿ ಕಂಡುಹಿಡಿಯಲಿಲ್ಲ. ಉಪನಿಷತ್ತಿನಲ್ಲಿರುವ ಈ ತತ್ವವನ್ನೇ ಹೊರತೆಗೆದು ಪ್ರತಿಪಾದಿಸಿದರಷ್ಟೇ. ಅದ್ವೈತ ತತ್ವವು ಅತ್ಯಂತ ಪ್ರಾಚೀನವಾದ ಸಿದ್ಧಾಂತ. ಬ್ರಹ್ಮ ಸತ್ಯಂ ಜಗನ್ನಿತ್ಯಂ ಜೀವ ಬ್ರಹ್ಮೈವ ನಾಪರಃ ಆನೇನ ವೈದ್ಯಂ ಸಚ್ಚಾಸ್ತ್ರಮಿತಿ ವೇದಾಂತ ಡಿಂಡಿಮ ಎಂದು ವಿವರಿಸ್ತಾರೆ. ಅಂದ್ರೆ ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯ, ಜೀವನು ಬ್ರಹ್ಮನೇ, ಜೀವ ಬ್ರಹ್ಮನಿಂದ ಬೇರೆಯಲ್ಲ ಎಂಬ ಈ 4 ಸಿದ್ಧಾಂತಗಳೇ ಅದ್ವೈತ ತತ್ವದ ಸಾರಾಂಶ. ಸೃಷ್ಟಿಯ ಸಮಸ್ತ ಜೀವರಾಶಿಗಳಲ್ಲಿಯೂ ಪ್ರಕಾಶಿಸುತ್ತಿರುವ ವಸ್ತು ಒಂದೇ ಆದಾಗ ಇನ್ನೊಂದು ತನಗಿಂತ ಬೇರೆ ಎಂಬ ಭಾವನೆಗೆ ಅವಕಾಶ ಎಲ್ಲಿಯದು. ಎಲ್ಲವೂ ಒಂದೇ ಆಗಿರುವಾಗ ಯಾರು ಯಾರನ್ನ ದ್ವೇಷಿಸುವುದು? ವ್ಯಾವಹಾರಿಕ ಜೀವನದಲ್ಲಿ ಈ ತತ್ವವನ್ನ ಅರಿತು ಅಳವಡಿಸಿಕೊಂಡಿದ್ದೇ ಆದರೆ ದ್ವೇಷ, ಅಸೂಯೆ ಎಂಬ ಪದಗಳಿಗೆ ಅರ್ಥವೇ ಇಲ್ಲದಂತಾಗಿ ಮಾನವ ಅತ್ಯಂತ ಸುಖಿಯಾಗುತ್ತಾನೆ ಎಂದು ಆಚಾರ್ಯರು ಈ ಅದ್ವೈತ ತತ್ವವನ್ನ ಪ್ರತಿಪಾದಿಸುವ ವಾಕ್ಯಗಳನ್ನೇ ಉಪನಿಷತ್ತುಗಳಿಂದ ಆರಿಸಿ ತೆಗೆದು ತಾವು ಸ್ಥಾಪಿಸಿರುವ ಚಾತುರಾನ್ಮಯ ಮಠಗಳ ಮಹಾವಾಕ್ಯಗಳನ್ನಾಗಿ ಸ್ವೀಕರಿಸಿದ್ದಾರೆ. ಪ್ರತಿಯೊಂದು ಆಮ್ನಾಯ ಪೀಠಕ್ಕೂ ಆಯಾ ವೇದಗಳಿಗೆ ಸಂಬಂಧಿಸಿದ ಉಪನಿಷತ್ತಿನ ವಾಕ್ಯವೇ ಮಹಾವಾಕ್ಯವಾಗಿದೆ. ಬೃಹದಾರಣ್ಯಕ ಉಪನಿಷತ್ತಿನ ಅಹಂ ಬ್ರಹ್ಮಾಸ್ಮಿ ಶೃಂಗೇರಿ ದಕ್ಷಿಣಾನ್ಮಯ ಪೀಠದ ಮಹಾವಾಕ್ಯ, ಐತರೇಯ ಉಪನಿಷತ್ತಿನ ಪ್ರಜ್ಞಾನಂ ಬ್ರಹ್ಮ ಪೂರ್ವಾಮ್ನಯ ಪೀಠವಾದ ಗೋವರ್ಧನ ಪೀಠದ ಮಹಾವಾಕ್ಯ, ಚಾಂದೋಗ್ಯೋಪನಿಷತ್ತಿನ ತತ್ವಮಸಿ ಪಶ್ಚಿಮಾಮ್ನಯ ಪೀಠವಾದ ದ್ವಾರಕಾ ಪೀಠದ ಮಹಾವಾಕ್ಯ, ಮಂಡೋಕ್ಯೋಪನಿಷತ್ತಿನ ಆಯಮಾತ್ಮ ಬ್ರಹ್ಮ ಉತ್ತರಾಮ್ನಯ ಪೀಠದ ಜ್ಯೋತಿರ್ಮಠದ ಮಹಾವಾಕ್ಯ. ಆಚಾರ್ಯರ ಕಾವ್ಯ ಸೃಷ್ಟಿಯಾದರೂ ಅದೊಂದು ಮಹಾಸಾಗರದಂತೆ. ಪ್ರಸ್ಥಾನ ತ್ರಯರಿಂದ ಕಠಿಣವಾದ ಆಧ್ಯಾತ್ಮ ಗ್ರಂಥಗಳ ಭಾಷ್ಯಗಳು ಪಂಡಿತರಿಗಾಗಿ ರಚಿಸಿರುವಂತೆಯೇ ಸುಲಭವಾಗಿ ಗ್ರಾಹ್ಯವಾಗುವಂತಹ ಪ್ರಕರಣ ಗ್ರಂಥಗಳನ್ನು ಸಾಮಾನ್ಯ ಜನರಿಗಾಗಿಯೇ ಅವರು ರಚಿಸಿದ್ದಾರೆ. ಮೋಕ್ಷ ಸಾಧನೆಗೆ ಆಚಾರ್ಯರು ಜ್ಞಾನ ಮಾರ್ಗಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ಜ್ಞಾನದಿಂದಲೇ ಮೋಕ್ಷ ಎಂದು ಪ್ರತಿಪಾದಿಸಿರುವುದು ನಿಜ. ಆದರೆ ಭಕ್ತಿ ಮಾರ್ಗಕ್ಕೂ ಅವರು ಅಷ್ಟೇ ಮಹತ್ವವನ್ನು ನೀಡಿದ್ದಾರೆ. ಅವರು ರಚಿಸಿರುವ ಹಲವಾರು ದೇವತಾ ಸ್ತೋತ್ರಗಳೇ ಇದಕ್ಕೆ ಸಾಕ್ಷಿ. ಮೋಕ್ಷ ಸಾಧನೆಗೆ ಜ್ಞಾನ ಮಾರ್ಗ ಕಷ್ಟವೆನಿಸುವುದಾದರೆ ಭಕ್ತಿ ಮಾರ್ಗದಿಂದ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಎಂಬುದು ಅವರ ಈ ಸಿದ್ಧಾಂತದ ಕಾರಣದಿಂದಲೇ ಆಚಾರ್ಯರು ಭಕ್ತಿ ಪ್ರಧಾನವಾದ ಸ್ತೋತ್ರಗಳನ್ನು ರಚಿಸಿದ್ದಾರೆ. ಭಕ್ತಿ ಮಾತ್ರವಲ್ಲ, ಜ್ಞಾನ ವೈರಾಗ್ಯಗಳು ಅವರ ರಚನೆಗಳಲ್ಲೇ ಇವೆ. ಭಕ್ತಿ ಪ್ರಧಾನ ಕೃತಿಗಳಲ್ಲಿ ಶಿವಾನಂದ ಲಹರಿ ಹಾಗೂ ವೈರಾಗ್ಯ ಪ್ರಧಾನ ಕೃತಿಗಳಲ್ಲಿ ಮೋಹ ಮುದ್ಗರ ಭಜ ಗೋವಿಂದಂ ಸ್ತೋತ್ರ ಅತ್ಯುತ್ತಮ ಉದಾಹರಣೆಗಳು. ಭಕ್ತ ಅಥವಾ ಸಾಧಕನನ್ನ ತನಗಿಷ್ಟವಾದಂತಹ ದೇವತೆಯ ಉಪಾಸನೆ ಮಾಡುವ ಅವಕಾಶವನ್ನ ಅವರಿಗೆ ಕಲ್ಪಿಸಬೇಕೆಂಬುದು ಆಚಾರ್ಯರ ಉದ್ದೇಶವಾಗಿತ್ತು. ಅದಕ್ಕಾಗಿ ಸೂರ್ಯ, ಶಕ್ತಿ, ದೇವಿ, ವಿಷ್ಣು, ಶಿವ, ಗಣಪತಿ ಈ ದೇವತೆಗಳನ್ನ ಒಟ್ಟಾಗಿ ಉಪಾಸನೆ ಮಾಡುವ ಶಿವ ಪಂಚಾಯತನ ಪದ್ಧತಿಯನ್ನ ಜಾರಿಗೆ ತಂದರು. ಆಚಾರ್ಯರ ಪಾಂಡಿತ್ಯ, ಕವಿತಾ ಶೈಲಿಗಳಂತೂ ಅತ್ಯದ್ಭುತ. ಪ್ರಾಸ ಉಪಮೆಗಳ ಮಹಾಪೂರವೇ ಹರಿದಿದೆ ಅವರ ಕೃತಿಗಳಲ್ಲಿ. ಸೌಂದರ್ಯ ಲಹರಿ ಸ್ತೋತ್ರ ಕೃತಿಗೆ 36ಕ್ಕಿಂತ ಹೆಚ್ಚಿನ ಸಂಖ್ಯೆಯ ವ್ಯಾಖ್ಯಾನಗಳಿರುವುದೆಂದರೆ ಆಚಾರ್ಯರ ಪಾಂಡಿತ್ಯ ಪ್ರತಿಭೆಗಳಿಗೆ ಸರಿಸಾಟಿ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ತತ್ವೋಪದೇಶಗಳು ಅದ್ವೈತಗಳೆನ್ನುವ ಕೇವಲ ಒಂದು ಪಂಗಡದ ಜನರಿಗೆ ಮಾತ್ರವಲ್ಲ, ಇಡೀ ಮಾನವ ಕುಲದ ಉದ್ಧಾರವೇ ಅವರ ಗುರಿಯಾಗಿತ್ತು. ಆಚಾರ್ಯರು ಜೀವಿಸಿದ್ದು ಕೇವಲ 32 ವರ್ಷಗಳು ಮಾತ್ರ. ಈ ಅಲ್ಪಾವಧಿಯಲ್ಲಿ ಅವರು ಮಾಡಿದ ಮಹತ್ ಸಾಧನೆ ಅಪಾರ. 8ನೆಯ ವರ್ಷದ ವೇಳೆಗೆ 4 ವೇದಗಳ ಅಧ್ಯಯನ, ಸನ್ಯಾಸ ಸ್ವೀಕಾರ. 12ನೆಯ ವಯಸ್ಸಿಗೆ ಸಮಗ್ರ ಶಾಸ್ತ್ರಗಳ ಪಾಂಡಿತ್ಯ. 16ನೆಯ ವಯಸ್ಸಿನಲ್ಲಿ ಭಾಷ್ಯಗಳ ರಚನೆ.
ಉಳಿದ 16 ವರ್ಷಗಳಲ್ಲಿ ಸಮಗ್ರ ಭಾರತದ ಸಂಚಾರ, ಅದು ಕೂಡ ಕಾಲ್ನಡಿಗೆಯಲ್ಲಿ. ಸರಿಯಾದ ರಸ್ತೆಗಳೇ ಇಲ್ಲದಿದ್ದ ಕಾಲದಲ್ಲಿ ಕಾಡು ಮೇಡುಗಳಲ್ಲಿ ಸುತ್ತಾಡಿ ಧರ್ಮ ಪ್ರಚಾರ ಕಾರ್ಯ. ಇಷ್ಟೇ ಅಲ್ಲದೆ ಭಾರತದ 4 ದಿಕ್ಕುಗಳಲ್ಲಿಯೂ ಆಮ್ನಯ ಮಠದ ಸ್ಥಾಪನೆ. ಇದೇನು ಸಾಮಾನ್ಯ ಸಾಧನೆಯ? ದೈವಾಂಶ ಪುರುಷರಿಂದಲ್ಲದೆ ಸಾಮಾನ್ಯ ಮನುಷ್ಯರಿಂದ ಸಾಧ್ಯವಾಗುವಂಥದ್ದಲ್ಲ. ಸಾಧ್ಯವಾಗುವುದು ಹಾಗಿರಲಿ, ಊಹೆಗೂ ನಿಲುಕದ ವಿಚಾರ ಇದು. ಆದ್ದರಿಂದಲೇ ಶ್ರೀ ಶಂಕರ ಭಾಗವತ್ಪಾದರನ್ನ ಸಾಕ್ಷಾತ್ ಶಂಕರನ ಅವತಾರವೆಂದೇ ಪರಿಗಣಿಸಿರುವುದು ಅತ್ಯಂತ ಸೂಕ್ತ. ಪರಮಜ್ಞಾನಿಗಳು, ಯತಿ ಶ್ರೇಷ್ಠರೂ ಆದಂತಹ ಶ್ರೀ ಶಂಕರಾಚಾರ್ಯರು ಇಂದಿಗೆ ನಮ್ಮೊಂದಿಗಿಲ್ಲ. ಆದರೆ ಅವರ ಹೆಸರು, ಕೀರ್ತಿಗಳು ಇಂದಿಗೂ ಅಜರಾಮರವಾಗಿ ಉಳಿದಿದೆ. ಸನಾತನ ಧರ್ಮದ ಪುನರುದ್ಧಾರಕ್ಕೆಂದೇ ಅವತರಿಸಿದ ಮಹಾಮಹಿಮರು, ಶ್ರೇಷ್ಠ ದಾರ್ಶನಿಕರು, ನವಯುಗವನ್ನೇ ನಿರ್ಮಾಣ ಮಾಡಿದ ಸಾಧಕರು, ಪ್ರಾತಸ್ಮರಣೀಯರು. ಅವರು ಪ್ರಚಾರಪಡಿಸಿದ ಅದ್ವೈತ ತತ್ವವನ್ನ ಇಂದು ಇಡೀ ಜಗತ್ತು ಗೌರವಿಸಿ ಆದರಿಸುತ್ತಿದೆ. ಮಾತಾಚ ಪಾರ್ವತಿ ದೇವಿ, ಪಿತಾ ದೇವೋ ಮಹೇಶ್ವರ, ಬಾಂಧವಃ ಶಿವ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಎಂದಿದ್ದಾರೆ. ಅಂದರೆ ಜಗಜ್ಜನನಿಯಾದ ಪಾರ್ವತಿಯೇ ನನ್ನ ತಾಯಿ, ಜಗದೀಶ್ವರನಾದ ಮಹೇಶ್ವರನೇ ನನ್ನ ತಂದೆ, ಶಿವಭಕ್ತರೇ ಬಂಧು ಜನರು, 3 ಲೋಕಗಳೇ ನನ್ನ ಸ್ವದೇಶ. ಇದು ಶ್ರೀ ಶಂಕರ ಭಗವತ್ಪಾದರ ದಿವ್ಯವಾಣಿ. ಈ ದಿವ್ಯವಾಣಿಯಲ್ಲಿ ಅದ್ವೈತ ತತ್ವದ ಗೂಢಾರ್ಥವೇ ಅಡಗಿದೆ. ಆಚಾರ್ಯರು ಅಂದು ಘೋಷಿಸಿದ ಇಡೀ ಭಾರತ ಒಂದೇ ರಾಷ್ಟ್ರ ಎಂಬ ಉಕ್ತಿಯನ್ನರಿತು ನಾವಿಂದು ನಡೆಯಬೇಕು. ಭಾರತೀಯರೆಲ್ಲರೂ ಒಂದೇ ಜನಾಂಗ ಎಂಬ ಭಾವನೆಗಳಿಂದ ಬಾಳಬೇಕು. ಸನಾತನ ಧರ್ಮವನ್ನುಳಿಸಲು ಬದ್ಧ ಕಂಕಣರಾಗಬೇಕು. ಇವಿಷ್ಟು ಮಹಾಪೀಠಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ. ಜೈ ಹಿಂದ್, ಜಯ ಭಾರತ.